ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಲಿಲ್ಲಿ ಜಿಲ್ಲಿ ಪೆಟ್ಸ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋಲಿ ನಿಮಗೆ ಡಾಗ್ಸ್ ತುಂಬ ಇಷ್ಟಪಡೋ ಹೆಲ್ದಿ ಫುಡ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನಾನು ಚಿಕನ್ ಲಿವರ್ ಮತ್ತು ವೆಜಿಟೇಬಲ್ಸ್ ತೊಗೊಂಡಿದ್ದೀನಿ. ಸೊ ವೆಜಿಟೇಬಲ್ಸಲ್ಲಿ ಅವ್ರಿಗೆ ಫೈಬರು ಮತ್ತು ವಿಟಮಿನ್ ಸಿಗುತ್ತೆ. ಹಾಗೆ ಚಿಕನ್ ಲಿವರಲ್ಲಿ ಐರನ್ ಕಂಟೆಂಟ್ ಮತ್ತು ಚಿಕನಲ್ಲಿ ಬಂದ್ಬಿಟ್ಟು ಪ್ರೋಟೀನ್ ಕಂಟೆಂಟ್ ಸಿಗುತ್ತೆ. ಸೊ ಇಲ್ಲಿ ನಾನು ವೆಜಿಟೇಬಲ್ಸ್ನ ನೀಟಾಗಿ ಕಟ್ ಮಾಡಿಕೊಂಡು ಚಿಕನು ಮತ್ತು ಚಿಕನ್ ಲಿವರ್ ಜೊತೆಯಲ್ಲೇ ನಾನು ಕುಕ್ ಮಾಡ್ತೀನಿ. ಕುಕ್ ಆಗೋಷ್ಟರಲ್ಲಿ ನಾವು ಪೆಡಿಗ್ರಿನ ಒಂದು ಬಾಕ್ಸಲ್ಲಿ ಹಾಕ್ಕೊಳ್ಳೋಣ. ನೋಡಿ, ಇವಾಗ ಕುಕ್ ಆಗ್ತಾಯಿದೆ. ಸೊ ವೆಜಿಟೇಬಲ್ಸು ಚಿಕನ್ನು ಎಲ್ಲ ಒಂದರಲ್ಲೇ ನಾವು ಕುಕ್ ಮಾಡಿರೋದು. ಸೊ ಇವಾಗ ನೋಡಿ, ಇದು ಕುಕ್ ಆದಮೇಲೆ ಈ ಥರ ಆಗುತ್ತೆ. ಸೊ ನಾವು ಇವಾಗ ರೈಸ್ ಪ್ಲೇಟಿಗೆ ಮಾಡ್ಕೊಳ್ಳೋಣ. ಪ್ಲೇಟಲ್ಲಿ ನಾನು ಮೊದಲೇ ರೈಸ್ ಆ್ಯಡ್ ಮಾಡಿರ್ತೀನಿ. ರೈಸ್ ಏನಕ್ಕೆ ಅಂತಂದರೆ ಕಾರ್ಬೋಹೈಡ್ರೇಟ್ ಸಿಗುತ್ತೆ. ಸೊ ನೋಡಿ, ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು, ಫೈಬರು ಮತ್ತು ಐರನ್ನು, ಇದನ್ನು ಒಂದು ಕಂಪ್ಲೀಟ್ ಮೀಲ್ ಅಂತಲೇ ಹೇಳ್ಬೋದು. ಬ್ಯಾಲೆನ್ಸ್ ಡಯಟ್ ಅಂತ ಹೇಳ್ತಾರೆ ಇದನ್ನು. ಇದ್ರ ಜೊತೆಗೆ ನಾವು ಪೆಡಿಗ್ರಿ ಒಂಚೂರು ಆ್ಯಡ್ ಮಾಡೋಣ. ಪೆಡಿಗ್ರಿ ಏನಕ್ಕೆ ಅಂತಂದರೆ ಜಸ್ಟ್ ನಾನು ಹೋಮ್ ಫುಡ್ ಜಾಸ್ತಿ ಯೂಸ್ ಮಾಡ್ತೀನಿ. ಸೊ ಜೊತೆಗೆ ಒಂದು ಸ್ವಲ್ಪ ಪೆಡಿಗ್ರಿ ನಾನು ಆ್ಯಡ್ ಮಾಡ್ತೀನಿ ಇವಾಗಲೂ ಅಷ್ಟೇ. ಅವ್ರಿಗೆ ನೋಡಿ, ಈ ರೀತಿ ಮಿಕ್ಸ್ ಮಾಡಬೇಕೀಗ. ಮಿಕ್ಸ್ ಮಾಡ್ಬೇಕಾದ್ರೆ ಒಂಚೂರು ನೀರು ಆ್ಯಡ್ ಮಾಡಿ, ಸೊ ದಟ್ ಅವ್ರಿಗೆ ಡೈಜೆಷನ್ ಈಸಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಈ ಫುಡ್ನ ಅವರು. ನೋಡಿ, ಎಲ್ಲ ಡಾಗ್ಸು ಇಷ್ಟಪಟ್ಟು ತಿಂತಾರೆ. ಸೊ ನೀವು ಅಷ್ಟೇ ಈ ರೀತಿ ಫುಡ್ನ ಅಭ್ಯಾಸ ಮಾಡಿ ನಿಮ್ಮ ಡಾಗ್ಸ್ಗೆ. ಅವರು ಹೆಲ್ದಿಯಾಗೂ ಇರ್ತಾರೆ ಮತ್ತು ಟೇಸ್ಟಿಯಾಗೂ ಚೆನ್ನಾಗಿ ತಿಂತಾರೆ. ನಿಮಗೇನಾದ್ರೂ ಡೌಟ್ಸ್ ಇದ್ದರೆ ಇದ್ರ ಬಗ್ಗೆ, ಫುಡ್ ಬಗ್ಗೆ ನನಗೆ ಕಮೆಂಟ್ ಮಾಡಿ. ನಾನು ನಿಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ತೀನಿ. Thanks for watching the video.